ಮೊನ್ನೆ ಸಿ.ಎಸ್.ಕೆ ಮತ್ತ ಆರ್.ಸಿ.ಬಿ ಮ್ಯಾಚ್ ಇತ್ರಿ ಬೆಂಗಳೂರಾಗ. ಆ ಮ್ಯಾಚ್ ಒಳಗ ಒಂದ್ ಔಟ್ ಹೆಂಗಾತಪಾ ಅಂದ್ರ ಸ್ವಲ್ಪ ಕನ್‌ಫ್ಯೂಷನ್ ಆಗತ್ರಿ. ಅಂದ್ರ ಎಲ್-ಬಿ-ಡಬ್ಲ್ಯೂ ಔಟ್ ಅದು. ಏನಾತಪಾ ಅಂದ್ರ ನಿಜವಾಗಿ 16ನೇ ಓವರ್ ನಡೆದಿತ್ರಿ. 16ನೇ ಓವರ್‌ದಾಗ 3ನೇ ಬಾಲ್ ಅಂದ್ರ ಕಾಗಿಸೋ ರಬಾಡ ಬೌಲಿಂಗ್ ಮಾಡಾಕತ್ತಿದ್ರು. ಈ ಕಡೆ ಬ್ರೇವಿಸ್ ಸಿ.ಎಸ್.ಕೆ ಬ್ಯಾಟ್ಸ್‌ಮನ್ ಬ್ಯಾಟಿಂಗ್ ಮಾಡಾಕತ್ತಿದ್ದ. ಈಚೆ ಕಡೆ ನಾನ್ ಸ್ಟ್ರೈಕರ್ ಆಗಿ ಜಡೇಜಾ ಇದ್ರ್. ಬಾಲ್ ಹೋಗದ. ಬಾಲ್ ಹೋಗಾನ ಅಪೀಲ್ ಮಾಡ್ರಿ. ಪ್ಯಾಡಿಗ್ ಕುಯ್ತು ಅಪೀಲ್ ಮಾಡ್ರು. ಅಪೀಲ್ ಮಾಡಿದ ಬಳಿಕ ಅಂಪೈರ್ ಔಟ್ ಕೊಟ್ರಿ. ಅಂಪೈರ್ ಔಟ್ ಕೊಟ್ಟ ಬಳಿಕ ಸಿ.ಎಸ್.ಕೆದವ್ರು ರಿವ್ಯೂ ತಗೊಂಡ್ರು. ಆ ರಿವ್ಯೂವನ್ನ ಅಲ್ಲಿ ಪರಿಗಣನೆಗೆ ತಗೊಳಿಲ್ಲ. ಯಾಕಪ್ಪಾ ಅಂದ್ರ ಟೈಮ್ ಆಗೈತಿ ಅಂತ ಹೇಳ್ರು. ಆದ್ರೆ ಇಲ್ಲಿ ಆಗಿದ್ ಏನಪ್ಪಾ ಅಂದ್ರ ರೂಲ್ಸ್ ಏನ್ ಹೇಳ್ತೈತಿ, ಆ ಒಂದು ಬಿ.ಸಿ.ಸಿ.ಐ ರೂಲ್ಸ್ ಏನೈತಿಪಾ ಅಂದ್ರ ಒಮ್ಮೆ ಅಂಪೈರ್ ಔಟ್ ಅಂತ ಹೇಳಿ ಘೋಷಣೆ ಮಾಡಿದಪ್ಪಾ ಅಂದ್ರ ಆ ಒಂದು ಬಾಲ್ ಡೆಡ್ ಬಾಲ್ ಆಗಿ ಘೋಷಣೆ ಆಕೈತ್ರಿ. ಅಂದ್ರ ಬಾಲ್ ಹಿಡಿತಾರ. ಅಂದ್ರ ರನ್‌ಗಳನ್ನ ಹಿಡಿಯಂಗಿಲ್ಲ. ಆದ್ರ ಇಲ್ಲಿ ಮಾಡಿದ್ ಏನಪ್ಪಾ ಅಂದ್ರ ಇವ್ರು ಜಡೇಜಾ ಮತ್ತು ಬ್ರೇವಿಸ್ ಅವರು ರಿವ್ಯೂ ತಗೊಳಾಕ್ ಯೋಚನೆ ಮಾಡೋದ್ ಬಿಟ್ಟ ರನ್ ಹೊಡ್ಯಾಕತ್ರಿ ಇವ್ರು. ರಿವ್ಯೂ ತಗೋಬೇಕಾಗಿತ್ತು. ಅಂದ್ರೆ ರಿವ್ಯೂ ತಗೊಳ್ಳೋ ಬದ್ಲು ಚರ್ಚೆ ಮಾಡ್ಬೇಕಾಗಿತ್ತು. ಅದನ್ನ ಬಿಟ್ಟು ಇವ್ರು ಏನ್ ಮಾಡ್ರು, ರನ್ ಹೊಡ್ರಿ. ಅಂದ್ರೆ ಒಂದನೇ ರನ್ ಬಂದ್ ಹೊಡ್ಯಾರ, ಮತ್ತೆ 2ನೇ ರನ್ನುನು ಹೊಡ್ರು. ಅಂಪೈರ್ ಯಾವಾಗ ಕೈ ಔಟ್ ಬಳ್ಳೆತ್ತಾನಲ್ಲ, ಬಳ್ಳೆತ್ತಿದ್ ಮರುಕ್ಷಣನ 15 ಸೆಕೆಂಡ್ ಟೈಮ್ ಇರ್ತೈತ್ರಿ. ಬರೋಬ್ಬರಿ ಇವ್ರು ತಗೊಂಡಿದ್ದ ಟೈಮ್ ಎಷ್ಟಪ್ಪಾ ಅಂದ್ರೆ 25 ಸೆಕೆಂಡ್ ಟೈಮ್ ತಗೊಂಡಿದ್ರು. ಮತ್ತೆ ಆ ಟೈಮ್‌ದಾಗ ಒಂದ್ ಏನ್ರ ಟೆಕ್ನಿಕಲ್ ಎರರ್‌ದಿಂದ ಒಂದು ಟೈಮನ್ನ ಅಲ್ಲಿ ತೋರ್ಸಾಕ್ ಆಗಿರ್ಲಕ್ಕಿಲ್ಲ. ಆದ್ರೆ ಇಂಟರ್ನ್ಯಾಷನಲ್ ಆಟಗಾರ ಅದಾರಂದ್ರೆ ಆ ಒಂದು ರೂಲ್ಸ್‌ಗಳನ್ನ ಅವ್ರು ನೆನ್ಪಿಟ್ಕೋಬೇಕು. ಅಕಸ್ಮಾತ್ ತೋರ್ಸಾಕ್ ಆಗಿಲ್ಲ ಅಂದ್ರುನು 15 ಸೆಕೆಂಡ್ ಚಾಲು ಇರ್ತೈತಿ ಅಂತ ಇವ್ರಿಗೆ ಗೊತ್ತಿರ್ಬೇಕು. ಅವಂದು ಫಸ್ಟ್ ಟೈಮ್ ಆಡಾಕತ್ತಾರ ಕ್ರಿಕೆಟ್‌ದಾಗ ಏನ್ ನಾಲೆಡ್ಜ್ ಇಲ್ಲ ಅನ್ನುವಂಗ ಏನ್ ಇದ್ದಿದ್ದಿಲ್ಲ. ಹಂಗಾಗಿ ಆ ಒಂದ್ ಟೈಮ್ ಕೊಡ್ಲಿಲ್ಲ. ಅದು ಒಂದು ಟೆಕ್ನಿಕಲ್ ಎರರ್‌ದಿಂದ ಟೈಮನ್ನ ತೋರ್ಸಿಲ್ಲ ಅವ್ರು. ದೊಡ್ಡ ಸ್ಕ್ರೀನ್ ಮ್ಯಾಗೂ ತೋರ್ಸಿಲ್ಲ. ಆ ತೋರ್ಸಿಲ್ಲ ಅಂತ ಹೇಳಿ ಇವ್ರು ಅಂಪೈರ್ ಔಟ್ ಕೊಟ್ಟಿದ್ದನ್ನ ನೋಡ್ಯಾರೆ ರಿವ್ಯೂ ತಗೋಬೇಕಾಗಿತ್ತು. ತಗೊಂಡಿಲ್ಲ. ಮತ್ತಾಗಿ ಒಂದ್ ಮತ್ತ್ ಚರ್ಚೆ ಮಾಡ್ರು. ಹಂಗ ಮಾಡ್ಯ ನೀವು ಟೈಮ್ ಆಪ್ ಆಗೈತಿ. ರಿವ್ಯೂ ನಾವು ಅದನ್ನ ಕೊಡಂಗಿಲ್ಲ ಅಂತಂದ್ರು. ಅಲ್ಲಿ ಹೋದ್ರು. ಅದನ್ನ ಹೊರಟೋಟಿತ್ತು. ಅದು ಬೇರೆ ವಿಷಯ. ಅಂಪೈರ್ ಏನೋ ತಪ್ಪು ನಿರ್ಧಾರ ಕೊಟ್ರುನು ರಿವ್ಯೂ ಅದಕ್ಕೆ ಇಟ್ಟಾರಿ. ಈಗ 2 ರಿವ್ಯೂ ಟೀಮ್ ಪ್ರತಿಯೊಂದು ಮ್ಯಾಚ್‌ಗೂ. ಮೊದಲು ಹಂಗಿರ್ತಿದ್ದಿಲ್ಲ. ಒಂದ್ ಸಲ ಅಂಪೈರ್ ಔಟ್ ಅಂತ ಡಿಸಿಷನ್ ಕೊಟ್ಟಪ್ಪಾ ಅಂದ್ರೆ ಸ್ವತಃ ಅಂಪೈರ್‌ಗೆ ಆ ತಪ್ಪು ಕೊಟ್ಟಿನ ಡಿಸಿಷನ್ ಅಂತ ಹೇಳುವಂತದ್ ಹಕ್ಕಿದ್ದಿದ್ದಿಲ್ಲ. ಅವಾಗಿಂದ ಲೆಕ್ಕ ನೋಡ್ರಿ. ಅಂದ್ರೆ ಅವಾಗ ನೋ ಬಾಲ್ ಆಗಿದ್ರ ಆತ ಮತ್ತ್ ಅವ್ನ್ ಫೀಲ್ಡರ್ ಒಳಗ್ ಬರ್ಬೋದಾಗಿತ್ತು. ಅಂತ ಹೇಳಿ ಹಿಂಗಿತ್ತು.